ತುನಿಗುಬ್ಬಚ್ಚಿ ಅವಳ ಹಳೆಯ ಮನೆಯನ್ನ ಮಾರಿ ಅವಳ ಆಟೋನ ಮನೆಯಾಗಿ ಬದಲಾಯಿಸ್ಕೊಂಡ್ಲು. ಇವಾಗ ಆ ಆಟೋನ ಮನೆ ಮಾತ್ರವಲ್ಲದೆ ಅದನ್ನ ಒಂದು ವ್ಯಾಪಾರ ಸ್ಥಳವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಅವಳು ಅಂದ್ಕೊಂಡಿದ್ದು ಪಾನಿಪುರಿ ವ್ಯಾಪಾರದ ಬಗ್ಗೆ. ಪಾನಿಪುರಿ ವ್ಯಾಪಾರದ ಬಗ್ಗೆ ಅವಳು ಬುಜ್ಜಿಗುಬ್ಬಚ್ಚಿ ಹತ್ತಿರ ಮಾತಾಡಿದಾಗ ಬುಜ್ಜಿಗುಬ್ಬಚ್ಚಿ ಅದನ್ನು ಕೇಳಿ ತುಂಬಾನು ಸಂತೋಷಪಟ್ಲು. ಹಾಗೆ ಟೋನಿ ಸ್ವಲ್ಪ ಹಣ ಖರ್ಚು ಮಾಡಿ ಅವಳ ಆಟೋನ ಪಾನಿಪುರಿ ವ್ಯಾಪಾರ ಮಾಡುವ ಜಾಗವಾಗಿ ಬದಲಾಯಿಸಿದ್ಲು. ಇವಾಗ ಆಟೋ ನೋಡಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಟೋನಿ ಆ ದಿನಾನೇ ಪಾನಿಪುರಿ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡ್ಲು. ಹೀಗಿರುವಾಗ ಬನ್ನಗಿಳಿನೂ ಅಲ್ಲಿಗೆ ಬಂದ. ಬುಜ್ಜಿ ನೋಡಿದ್ಯಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತಿಂದ ಈ ಆಟೋನೇ ನಾವು ವ್ಯಾಪಾರ ಮಾಡುವ ಸ್ಥಳ. ನಮ್ ವ್ಯಾಪಾರ ಇದು. ನೀವಿಬ್ರು ಕೂಡ ನನಗೆ ಸಹಾಯ ಮಾಡಬೇಕು, ಸರಿನಾ? ಬುಜ್ಜಿಗುಬ್ಬಚ್ಚಿ ಉತ್ಸಾಹದಿಂದ, ಅಮ್ಮ ಅದಕ್ಕೇನಂತಮ್ಮ, ನಾನು ಇದ್ದೀನಲ್ವಾ, ನಾನು ದಿನ ಏನು ಕೆಲಸ ಮಾಡಬೇಕು? ಆ ಪಾನಿಪುರಿನ ಟೇಸ್ಟ್ ಮಾಡಿ ಹೇಳ, ಆವಾಗ ಪಾನಿಪುರಿ ಹೇಗಿದೆ ಅಂತ ನಿನಗೂ ಗೊತ್ತಾಗುತ್ತೆ ಅಲ್ವಾ? ಬನ್ನು ಬುಜ್ಜಿಗೆ ಒಳ್ಳೆ ಫ್ರೆಂಡ್. ಆವಾಗ ಬನ್ನು ಹೇಳ್ದ, ಬುಜ್ಜಿ ನೀನು ಸೋಮರಿತನನ ಬಿಡಲ್ವಾ? ಆಂಟಿ ಹೇಳಿದ್ದು ಕೆಲಸದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಆದರೆ ನೀನು ನೋಡಿದ್ರೆ ನಾನು ಟೇಸ್ಟ್ ಮಾಡ್ತೀನಿ ಅಂತಿದ್ಯಾ. ಆಂಟಿ ಇವಳನ್ನ ನಂಬಿ ಪಾನಿಪುರಿ ಕೊಡ್ಬೇಡಿ, ತಿನ್ಬಿಡ್ತಾಳೆ. ಹೇ ಬನ್ನು, ನೀನು ನನಗೆ ಫ್ರೆಂಡ್ ಏನೋ? ಯಾವಾಗ ನೋಡಿದ್ರು ನನ್ನ ಬಗ್ಗೆ ಚಾಡಿನೇ ಹೇಳ್ತೀಯಾ? ಆವಾಗ ಟೋನಿ ನಗುತ್ತಾ, ಸಾಕು ಜಗಳ ಮಾಡಬೇಡಿ, ಇಬ್ರು ಹೆಲ್ಪ್ ಮಾಡಿ. ಬನ್ನು ನೀನು ಪ್ಲೇಟ್ ತೊಳೆದು ಕೊಡು, ಬುಜ್ಜಿ ನೀನು ಆ ಪಾನಿಪುರಿಯಲ್ಲಿ ಮಸಾಲೆ ಹಾಕು. ಆವಾಗ ಬುಜ್ಜಿ ಬೇಜಾರಿಂದ, ಏನು ಪಾನಿಪುರಿ ಒಳಗಡೆ ಮಸಾಲೆ ಹಾಕ್ಬೇಕಾ? ಅಯ್ಯೋ ಅದು ತುಂಬ ಕಷ್ಟಮ್ಮ, ಆ ಕೆಲಸ ನನಗೆ ಬೇಡ, ನೀನು ಅದನ್ನ ಬನ್ನಕ್ಕೆ ಕೊಡು. ಹಾಗಂತ ಹೇಳಿ ಬುಜ್ಜಿ ತುಂಬಾನು ಟಯರ್ಡ್ ಆದ್ಲು. ಆದ್ರೆ ಬನ್ನು ಮಾತ್ರ ಆಂಟಿಗೆ ಸಹಾಯ ಮಾಡಲೇಬೇಕು ಅಂತ ಅಂದ್ಕೊಂಡು ಪ್ಲೇಟ್ ಎಲ್ಲಾನು ತೊಳಿತಾ ಇದ್ದ. ಆವಾಗ ಬುಜ್ಜಿನ ನೋಡಿ ಬನ್ನು ಟುನಿ ಹತ್ರ ಈ ರೀತಿ ಹೇಳ್ದ, ಆಂಟಿ ಅಲ್ಲಿ ನೋಡಿ, ಬುಜ್ಜಿ ಯಾವುದೇ ಕೆಲಸನೂ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಅವಳ ಹತ್ರನೂ ಏನಾದರೂ ಕೆಲಸ ಕೊಡಿ. ಆವಾಗ ಟುನಿ ಬುಜ್ಜಿನ ನೋಡಿ, ಏನು ಬುಜ್ಜಿ ಕೆಲಸ ಮಾಡ್ತಾ ಇಲ್ವಾ? ಅರೆ ಮಾಡ್ತಿದ್ದೀನಿ ತಾನೇಮ್ಮ, ನೀನು ಮಾಡಿರೋ ಪಾನಿಪುರಿ ಹೇಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದು ಚೆನ್ನಾಗಿದ್ರೆ ತಾನೇ ಕಸ್ಟಮರ್ಸ್ ಎಲ್ರು ಬಂದು ತಿನ್ನೋದು. ಆವಾಗಲೇ ಚಿಚುಕಾಗಿ, ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿಹದ್ದು ಎಲ್ರೂ ಆ ಕಡೆ ಬರ್ತಾ ಇದ್ರು. ಅವರು ಟೊನಿಗುಬ್ಬಚ್ಚಿಯ ಪಾನಿಪುರಿ ಗಾಡಿನ ನೋಡಿ ಆಶ್ಚರ್ಯದಿಂದ ಆ ಗಾಡಿಯ ಹತ್ತಿರ ಬಂದ್ರು. ಟೊನಿ, ಪಾನಿಪುರಿ ಗಾಡಿ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ, ಪರವಾಗಿಲ್ಲ. ಆಟೋನ ಅಂಗಡಿಯಾಗಿ ಬದಲಾಯಿಸಕ್ಕೆ ಎಷ್ಟು ಖರ್ಚಾಯ್ತೋ ಏನೋ. ಎಷ್ಟು ಖರ್ಚಾದ್ರೆ ಏನಂತೆ ಚಿಚು, ಅವಳ ಪ್ಲ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೊನಿ, ಈ ಪ್ಲ್ಯಾನ್ ನಿಜವಾಗ್ಲೂ ಚೆನ್ನಾಗಿದೆ. ಆವಾಗ ಮಹಿಹದ್ದು, ಹೌದು ಚಿಚು, ಖರ್ಚು ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಅವಳಿಗೆ ಆ ಯೋಚನೆ ಬಂದಿರೋದೇ ನಿಜವಾಗ್ಲೂ ತುಂಬ ಮುಖ್ಯ. ಆವಾಗ ಚಿಚುಕಾಗೆ, ನನ್ನ ಬಡ್ಡಿ ವ್ಯಾಪಾರಕ್ಕಿಂತ ಈ ವ್ಯಾಪಾರ ಚೆನ್ನಾಗಿ ನಡೆಯುತ್ತಾ? ನಡೆಯುತ್ತೆ, ಯಾಕೆಂದ್ರೆ ಇದು ಪಾನಿಪುರಿ ಅಲ್ವಾ, ಎಲ್ರೂ ತಗೊಳ್ತಾರೆ. ಹೌದು ಚಿಚು, ಪಾನಿಪುರಿ ತಿನ್ನೋಡು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಹೌದೌದು, ಟೊನಿ ಮಾಡೋ ಪಾನಿಪುರಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಆವಾಗ ಚಿಚುಕಾಗಿ ಅವಳ ಮನ್ಸಲ್ಲಿ ಪಾನಿಪುರಿ ತಗೊಂಡ್ರೆ ಹಣ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಅರ್ಥ ಆಗ್ತೆ ಟೊನಿ ಹತ್ರ ಈ ರೀತಿ ಹೇಳಿದ್ಲು, ನನಗೆ ಬೇಡ, ನಾನು ಇವಾಗಷ್ಟೇ ಮನೇಲಿ ಟಿಫನ್ ತಿಂದು ಬಂದೆ. ಬುಜ್ಜಿ ನೀನೇ ತಿನ್ನೋಡಿ ಫಸ್ಟು ಪಾನಿಪುರಿ ಹೇಗಿದೆ ಅಂತ ನನ್ನ ಹತ್ರ ಹೇಳೋ. ಆವಾಗ ಬುಜ್ಜಿ ಖುಷಿಯಾಗಿ, ಆಂಟಿ ನೀವೊಬ್ಬರೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು, ಇರಿ ಇವಾಗಲೇ ಪಾನಿಪುರಿ ತಿಂದು ಹೇಗಿದೆ ಅಂತ ಹೇಳ್ತೀನಿ. ಹೇಗಿದ್ರೆ ನಮ್ಮಮ್ಮ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ. ಹಾಗಂತ ಹೇಳಿ ಒಂದು ಪಾನಿಪುರಿ ಅಂತ 10 ಪಾನಿಪುರಿ ತಿಂದ್ಲು ಬುಜ್ಜಿ. ಆಮೇಲೆ ಅವಳು ಸೂಪರ್ ಆಗಿದೆ ಅಂತ ಹೇಳಿದ್ಲು. ಅದನ್ನ ಕೇಳಿ ಟುನಿ ಅಂತೂ ನಗಾಡ್ತಿದ್ಲು. ಕೊನೆಗೆ ಚಿಚುಕಾಗಿಗೂ ತುಂಬಾನೇ ಆಸೆ ಆಗಿದ್ರಿಂದ ಅವಳು ಕೂಡ 2 ಪ್ಲೇಟ್ ಪಾನಿಪುರಿ ತಗೊಂಡು ತಿಂದು ಆಮೇಲೆ ಅಲ್ಲಿಂದ ಮನೆಗೆ ಹೋದ್ಲು. ಮಧ್ಯಾಹ್ನದ ಸಮಯದಲ್ಲಿ ಗಾಡಿ ಹತ್ರ ಸುಮಾರು ಜನ ಪಾನಿಪುರಿ ತಿನ್ನಕ್ಕೆ ಬಂದ್ರು. ಚಿನ್ನಕ್ಕಾಗಿ ಅವನ ಫ್ರೆಂಡ್ಸನ್ನ ಕರ್ಕೊಂಡು ಆ ಅಂಗಡಿಯ ಹತ್ತಿರ ಬಂದ. ಆವಾಗ ಟೊನಿ ವ್ಯಾಪಾರ ಮಾಡ್ತಾ ಇದ್ದಾಗ ಈ ಕಡೆ ಚಿನ್ನು ಬುಜ್ಜಿ ಹತ್ರ, ಬುಜ್ಜಿ ಪಾನಿಪುರಿ ವ್ಯಾಪಾರ ಚೆನ್ನಾಗಿದೆ, ನಿಮ್ಮಮ್ಮ ತುಂಬಾ ಕಷ್ಟಪಡ್ತಿದ್ದಾರೆ. ಹೌದು ಚಿನ್ನು, ನಮ್ಮಮ್ಮ ಏನು ಕಷ್ಟಪಡ್ತಾ ಇದ್ದಾರೆ, ನಾನೇ ಪಾನಿಪುರಿನ ಟೇಸ್ಟ್ ಮಾಡಿ ಹೇಳ್ತಾ ಇರೋದು, ನನ್ನಿಂದಾನೇ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇರೋದು. ಏ ಬುಜ್ಜಿ, ಆಂಟಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ನೀನು ಬರೀ ಪಾನಿಪುರಿ ತಿಂದ್ಕೊಂಡು ನೀನೇ ಎಲ್ಲದಕ್ಕೂ ಕಾರಣ ಅಂತಿದೀಯಾ? ಆಂಟಿ ಇಲ್ಲಿ ನೋಡಿ, ಈಗಾಗಲೇ ಬುಜ್ಜಿ 20 ಪಾನಿಪುರಿನ ತಿಂದಿರಾಳೆ ಗೊತ್ತಾ? ಛೀ, ನೀನೆಲ್ಲ ಒಬ್ಬ ಫ್ರೆಂಡ್ ಏನೋ, ನಿನ್ನ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡಿದ್ರೆ ನಮ್ಮ ಅಮ್ಮನ ಹತ್ರನೇ ನನ್ನ ಬಗ್ಗೆ ಈ ರೀತಿ ಯಾವಾಗಲೂ ಚಾರಿ ಹೇಳ್ತಾನೆ ಇದೆಯಾ? ಆವಾಗ ಟೊನಿ ನಗುತ್ತಾ, ಸಾಕು ಜಗಳ ಮಾಡಬೇಡಿ, ನಿಮ್ಮ ಕೆಲಸ ನೋಡಿ,
ಬುಜ್ಜಿ, ಕೆಲಸ ಮಾಡಿಲ್ಲ ಅಂದ್ರೆ ಇವತ್ತು ರಾತ್ರಿ ನಿನಗೆ ಊಟ ಇಲ್ಲ. ಬುಜ್ಜಿ ಹೆದರ್ತಾ, ಅಯ್ಯಯ್ಯೋ ಬೇಡಮ್ಮ, ರಾತ್ರಿ ತುಂಬಾ ಹಸುವಾಗುತ್ತೆ. ಸರಿ, ನಾನು ಕೆಲಸ ಮಾಡ್ತೀನಿ. ಬುಜ್ಜಿಗುಬ್ಬಚ್ಚಿ ಪುನಃ ಕೆಲಸ ಮಾಡಕ್ಕೆ ತಯಾರಾದ್ಲು. ಸಂಜೆ ಸಮಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ರಾತ್ರಿ ಏನ್ ಲಾಭ ಬಂತೋ ಅದನ್ನ ಟುನಿ ಎನಿಸ್ತಾ ಇದ್ಲು. ಟುನಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ, ಇವತ್ತು ಒಳ್ಳೆ ಲಾಭನೇ ಬಂದಿದೆ. ಆಂಟಿ, ನಾನು ತುಂಬಾ ಕಷ್ಟಪಟ್ಟೆ ಅಲ್ವಾ, ಈ ಲಾಭದಲ್ಲಿ ನನಗೊಂದು ಬನ್ ಬಟರ್ ಜಾಮ್ ಕೊಡಿಸ್ತೀರಾ? ಅದ್ರಲ್ಲಿ ಏನಿದೆ, ಖಂಡಿತ ನಾಳೆ ನಿನಗೆ ಕೊಡಿಸ್ತೀನಿ ಬನ್ನೋ. ಅಮ್ಮ, ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಅಲ್ವಾ, ಅದಕ್ಕೆ ಲಾಭದಲ್ಲಿ ನನಗೂ ಅರ್ಧ ಹಣ ಕೊಡು. ನನಗೆ ಬೇಕಾಗಿದ್ದನ್ನ ನಾನು ತಗೊಳ್ತೀನಿ. ಅರ್ಧ ಹಣ ಅಲ್ಲ, 2 ಕೊಡ್ತೀನಿ, ತಗೊಳ್ತೀಯಾ? ಮರ್ಯಾದೆಯಾಗಿ ಬಂದು ಅಡುಗೆ ಕೆಲಸ ಮಾಡು. ಹಾಗೆ ಆ ದಿನ ಇಡೀ ವ್ಯಾಪಾರನ ಮಾಡಿಕೊಂಡು ರಾತ್ರಿ ಸಮಯ ಟುನಿ, ಬುಜ್ಜಿ ಹಾಗೂ ಬನ್ನು 3 ಜನನು ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ರು. ಆವಾಗ ಅಲ್ಲೇ ಪಕ್ಕದಲ್ಲಿ ಒಲೆ ಕತ್ಸಿ ಟುನಿ ಅಡಿಗೆ ಮಾಡ್ತಾ ಇದ್ಲು. ರಾತ್ರಿಗೆ ಮಕ್ಕಳಿಗೆ ಊಟ ಕೊಡ್ಬೇಕು ಅನ್ನೋದಕ್ಕೋಸ್ಕರ. ಟುನಿ ತುಂಬಾನು ಸಂತೋಷದಿಂದ, ಅಮ್ಮಯ್ಯ, ಇವತ್ತು ಹೇಗೋ ವ್ಯಾಪಾರ ಚೆನ್ನಾಗಿ ನಡೀತು, ಒಳ್ಳೆ ಲಾಭನೂ ಸಿಕ್ತು. ಇದೇ ರೀತಿ ಲಾಭ ಸಿಕ್ಕಿದ್ರೆ ನಿಮ್ಮಿಬ್ರಿಗೂ ಕೂಡ ಫೀಸ್ನ ಬೇಗನೆ ಕಟ್ಬೋದು. ಅಮ್ಮ, ನೀನು ಏನಮ್ಮ ಸಾರು ಮಾಡ್ತಾ ಇದೀಯಾ? ಬೆಳಿಗ್ಗೆ ಮಾಡಿದ ಪಾನಿಗಿಂತ ಈ ಸಾರು ಘಾಟು ತುಂಬ ಚೆನ್ನಾಗಿ ಬರ್ತಿದೆ. ಅದು ಬೆಳಿಗ್ಗೆ ಮಾಡಿದ ಪಾನಿಪುರಿ ಎಲ್ಲಾನು ನೀನು ತಿಂದೆ ಅಲ್ವಾ, ಸ್ವಲ್ಪನೂ ಇಟ್ಟಿಲ್ಲ ಅಲ್ವಾ, ಅದಕ್ಕೆ ನಿನಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ತುಂಬ ಘಾಟಾಗಿ ಸಾರು ಮಾಡ್ತಾ ಇದ್ದಾರೆ ಆಂಟಿ. ಚೀ, ನೀನೆಲ್ಲ ಒಬ್ಬ ಸ್ನೇಹಿತನ? ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ನಮ್ಮಮ್ಮ ಶಿಕ್ಷೆ ಕೊಡಬೇಕು? ಅವ್ರು ಅಂದ್ಕೊಳ್ಳಿಲ್ಲ ಅಂದರೂ ಕೂಡ ನೀನೇ ಮಾತಾಡಿ ಮಾತಾಡಿ ಶಿಕ್ಷೆ ಕೊಡಿಸ್ಬಿಡ್ತೀಯೋ ಏನೋ. ಬುಜ್ಜಿ, ನೀನು ಬೈಕೋ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ತುಂಬಾ ಕೆಲಸ ಮಾಡಿರೋ ವಿಷಯ ಆಂಟಿಗೆ ಗೊತ್ತು. ನಾನಿವತ್ತು ಪ್ಲೇಟ್ ಆದರೂ ತೊಳೆದುಕೊಟ್ಟೆ. ನೀನೇನು ಮಾಡಿದೆ? ಬಾರಿ ಪಾನಿಪುರಿ ತಿನ್ಕೊಂಡು ಕೂತ್ಕೊಂಡಿದ್ದೆ. ಆವಾಗ ಟುನಿ ಅವರಿಬ್ಬರನ್ನ ನೋಡಿ, ಸಾಕು ಸಾಕು, ಪುನಃ ಜಗಳ ಶುರು ಮಾಡಿಬಿಡಿ, ಬನ್ನಿ ಬಂದು ಊಟ ಮಾಡಿ. ಅಮ್ಮ, ಈ ಸಾರು ತುಂಬ ಖಾರ ಇದೆ ಅಮ್ಮ, ಬೇರೇನಾದರೂ ಸಾರಿದ್ರೆ ಕೊಡಮ್ಮ. ಇದನ್ನು ತಿಂದರೆ ಆಮೇಲೆ ರಾತ್ರಿ ನನಗೆ ನಿದ್ರೆ ಬರ್ದು ನಾನು ಕೆಳಗಡೆ ಬಿದ್ದುಬಿಡ್ತೀನೇನೋ. ಸರಿ ಸರಿ, ನಿನಗೆ ಆ ಸಾರು ಬೇಡ ಅಂದರೆ ಪಕ್ಕದಲ್ಲಿ ರಸ ಇದೆ ನೋಡು, ಅದನ್ನು ಕುಡಿ. ಬುಜ್ಜಿ, ನಾನೀ ಸಾರು ತಿಂತೀನಿ, ನೀನು ಆ ರಸಂ ಹಾಕ್ಕೊಂಡೇ ತಿನ್ನೋ. ಆದರೆ ರಸಂ ಹಾಕ್ಕೊಂಡು ತಿಂದವರು ಆಟೋ ಒಳಗಡೆ ಮಲಗಬೇಕು, ಟಾಪಲ್ಲಿ ಮಲಗಬೇಕಾಗಿದ್ದು ಸಾರು ಹಾಕ್ಕೊಂಡು ತಿಂದವರು. ಆವಾಗ ಬುಜ್ಜಿ ತುಂಬ ಅನುಕೋಪದಿಂದ, ಏನೋ ಹೇಳ್ತಾ ಇದೆಯಾ? ಅಂದರೆ ನನ್ನಿಂದ ಈ ಸಾರು ತಿನ್ನೋಕ್ಕಾಗಲ್ಲ ಅಂತನಾ? ನಾನು ತಿಂತೀನಿ ನೋಡು, ಎಷ್ಟು ಖಾರ ಆದರೂ ಪರವಾಗಿಲ್ಲ, ಎಲ್ಲ ಸಾರು ನಾನೇ ತಿಂದ್ಬಿಟ್ಟು ನಾನೇ ಟಾಪಲ್ಲಿ ಹೋಗಿ ಮಲಗ್ತೀನಿ, ನೀನು ಕೆಳಗಡೆ ಮಲ್ಕೋ ಯಾವಾಗಲೂ ಥರ. ಹಾಗಂತ ಹೇಳಿ ಬುಜ್ಜಿ ಆ ಖಾರಸಾರವಾದ ಸಾರು ಹಾಕ್ಕೊಂಡು ತಿಂದ್ಲು. ಬುಜ್ಜಿ, ಬನ್ನು ಇಬ್ರು ಕೂಡ ಜಗಳ ಮಾಡ್ಕೊಂಡು ತಿಂತಾ ಇದ್ರು. ಟುನಿ ಅದನ್ನು ನೋಡಿ ನಗಾಡ್ತಾ ಇದ್ಲು. ಹಾಗೆ ಊಟ ಮಾಡಿ 3 ಜನನು ಹೋಗಿ ಮಲಗಿದ್ರು. ದಿನಗಳು ಹೋಗ್ತಾ ಇತ್ತು. ಟುನಿಗುಬ್ಬಚ್ಚಿಯ ಪಾನಿಪುರಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಒಂದಿನ ಜೋರಾಗಿ ಮಳೆ ಸುರಿಯೋಕ್ಕೆ ಶುರುವಾಯಿತು. ಆವಾಗ ಟೋನಿ ಅವಳ ಆಟೋನ ಕವರ್ ಹಾಕಿ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದ್ಲು. ಅಯ್ಯೋ, ಈ ಮಳೆ ಇವಾಗಲೇ ಬರಬೇಕಾ? ಈ ಮಳೆ ನೀರಲ್ಲಿ ಎಲ್ಲರೂ ಚಂಡಿ ಆದರೆ ಆಮೇಲೆ ವ್ಯಾಪಾರ ಹೇಗೆ ಮಾಡೋದು? ಅಮ್ಮ, ನೀನು ಒಳಗಡೆ ಬಾ ಅಮ್ಮ, ಮಳೆಲಿ ಒದ್ದೆ ಆಗಬೇಡ, ಬಾ ಅಮ್ಮ. ಆಂಟಿ ಇರಿ, ನಾನು ಬಂದು ಹೆಲ್ಪ್ ಮಾಡ್ತೀನಿ. ಹಾಗೆ ಬನ್ನು ಹಿಡಿದು ಹೆಲ್ಪ್ ಮಾಡಬೇಕಂತ ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಛತ್ರಿ ಇಟ್ಕೊಂಡು ಲೂಸಿ ಪಾರಿವಾಳ ಬಂದ್ಲು. ಅವಳು ಟುನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ಲು. ಟುನಿ, ಏನಾಯ್ತು? ಮಳೆನಾ? ಇರು, ನಾನು ಹೆಲ್ಪ್ ಮಾಡ್ತೀನಿ. ಲೂಸಿ, ಥ್ಯಾಂಕ್ಸ್, ನೀನು ಹೆಲ್ಪ್ ಮಾಡಿದ್ರಿಂದನೇ ಇವಾಗ ನನ್ನ ಆಟೋನ ನಾನು ಕಾಪಾಡಿದ್ದೀನಿ. ಅರೆ, ಇದರಲ್ಲಿ ಏನಿದೆ? ನಾನು ನಿನಗೆ ಫ್ರೆಂಡ್ ಅಲ್ವಾ? ಒಬ್ಳು ಫ್ರೆಂಡ್ ಕಷ್ಟಪಟ್ಟರೆ ನನಗೂ ಕಷ್ಟ ಆಗುತ್ತೆ. ಅದು ಅಲ್ಲದೆ ಪಾನಿಪುರಿ ಒದ್ದೆ ಆದರೆ ಆಮೇಲೆ ನನ್ನಿಂದ ಹೇಗೆ ತಿನ್ನೋಕ್ಕಾಗುತ್ತೆ? ಲೂಸಿ ಆಂಟಿ, ನೀವು ನನ್ನ ಥರನೇ ನಮ್ಮ ಅಮ್ಮನಿಗೋಸ್ಕರ ಮಾಡಿಲ್ಲ ಅಂದರೂ ಕೂಡ ಪಾನಿಪುರಿಗೋಸ್ಕರ ಮಾಡಿದ್ದೀರಾ. ಏ ಬುಜ್ಜಿ, ಅವರು ಸುಮ್ಮನೆ ಮಾತಿಗೆ ಹೇಳಿದ್ರು, ಅವ್ರಿಗೆ ಫ್ರೆಂಡ್ ಮೇಲೆ ಪ್ರೀತಿ, ಅದಕ್ಕೆ ಅವರು ಹೆಲ್ಪ್ ಮಾಡಿದ್ದು. ಅದನ್ನು ಬಿಟ್ಬಿಟ್ಟು ನಿನ್ನ ಥರ ಪಾನಿಪುರಿಗೋಸ್ಕರ ಅಲ್ಲ. ಯಾಕೋ ನೀನು ಯಾವಾಗ ನೋಡಿದ್ರು ನನ್ನ ಬಗ್ಗೆನೇ ತಪ್ಪಾಗಿ ಹೇಳ್ತೀಯಾ? ಯಾಕೆ, ನಿನಗೆ ಪಾನಿಪುರಿ ಅಂದರೆ ಇಷ್ಟ ಇಲ್ವಾ ಏನೋ? ಮಕ್ಕಳು ಮಾತಾಡೋದನ್ನೇ ಕೇಳಿ ಲೂಸಿ ಪಾರಿವಾಳ ಟುನಿ ಇಬ್ಬರು ನಗಾಡ್ತಾ ಇದ್ರು. ಹಾಗೆ ಲೂಸಿ ಪಾರಿವಾಳ ಆ ದಿನ ಬಂದು ಟುನಿಗೆ ಸಹಾಯ ಮಾಡಿದ್ರಿಂದ ಟುನಿ ಯಾವಾಗಲೂ ಥರ ಅವಳ ವ್ಯಾಪಾರನ ಚೆನ್ನಾಗಿ ಮಾಡ್ತಾ ಇದ್ಲು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗ್ಗೆ ಮಹಿ ಹದ್ದು ಟುನಿ ವ್ಯಾಪಾರ ಮಾಡುವ ಜಾಗಕ್ಕೆ ಬಂದು, ಟುನಿ, ನಿನ್ನ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಆದರೆ ಒಬ್ಬಳೇ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ? ಹೌದು ಮಹಿ, ನನ್ನ ಹತ್ರ ಇರೋದು 2 ಚಿಕ್ಕ ಮಕ್ಕಳು, ಅವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ. ನನಗೂ ಅದು ಗೊತ್ತು. ಆದರೆ ಈ ಬುಜ್ಜಿನ ಕ್ವಾಲಿಟಿ ಕಂಟ್ರೋಲ್ ಮಾತ್ರ ನೋಡ್ಕೊಳ್ಳೋಕೆ ಹೇಳು. ಹಣನ ವಸೂಲಿ ಮಾಡೋ ಕೆಲಸನ ಅವಳ ಹತ್ರ ಕೊಡಬೇಡ. ಯಾಕಂದರೆ ಅವಳು ಪಾನಿಪುರಿ ತಿಂದ್ಕೊಂಡೇ ಯಾರು ಕಡಿಮೆ ಹಣ ಕೊಟ್ಟರು ಕೂಡ
ಅದನ್ನ ಸರಿಯಾಗಿ ನೋಡದೆ ಹಾಗೇನೆ ಹಾಕೊಂಡ್ಬಿಡ್ತಾಳೆ. ನೀನ್ ಹೇಳಿದ ನಿಜಾನೇ ಮಹಿ. ಮಹಿ ಹದ್ದು ಟುನಿಗೆ ವ್ಯಾಪಾರ ಮಾಡೋದ್ರಲ್ಲಿ ಕೆಲವು ಸಲಹೆಗಳನ್ನ ಕೊಟ್ಟು ಹೋದ್ಲು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಜೀವನದಲ್ಲಿ ಯಾವುದೇ ಕಷ್ಟ ಬಂದ್ರೂ ಬಾಳಕ್ಕೆ ಧೈರ್ಯ ಇದ್ರೆ ಏನಾದ್ರೂ ಒಂದು ಮಾಡ್ಕೊಂಡು ಜೀವನನ ಬಾಳ್ಬೋದು. ನಮ್ಮ ಹತ್ರ ಏನಿದೆಯೋ ಅದನ್ನ ಇಟ್ಕೊಂಡು ಬಾಳಕ್ಕೆ ಕಲ್ತ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ.